ಪಿತನ ಸುತನ ಮತ್ತು ಪವಿತ್ರ ನಾಮದಲ್ಲಿ ಆಮೇನ್. ಅತಿ ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ನಾವು ನೋಡುತ್ತೇವೆ ಸಂತ ಸ್ನಾನಿಕ ಯೋಹಾನರು ಯೇಸು ಸ್ವಾಮಿಯ ಬಗ್ಗೆ ಹೇಳುವ ಮಾತುಗಳು. ಆತನು ಇನ್ನೂ ವರ್ಧಿಸಬೇಕು, ನಾನು ಕ್ಷೀಣಿಸಬೇಕು ಎಂದು. ಏಕೆಂದರೆ ಸ್ನಾನಿಕ ಯೋಹಾನರು ಬಂದದ್ದೇ ಆ ಮೆಸ್ಸಿಯರ ಆಗಮನಕ್ಕಾಗಿ ದಾರಿಯನ್ನು ಸಿದ್ಧಗೊಳಿಸಲು. ಆ ಯೇಸು ಕ್ರಿಸ್ತರ ಆ ಮಾತುಗಳು ಅವರ ಜೀವನವೇ, ಅವರೇ ದೇವರ ಸಾಮ್ರಾಜ್ಯವಾಗಿದ್ದರು. ಆದ್ದರಿಂದ ಅವರ ಬರೋಣಕ್ಕಾಗಿ ಮತ್ತು ಅವರು ಬಂದ ನಂತರ ಈ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮನೆಯನ್ನು ತೋರಿಸುವುದೇ ಈ ಒಂದು ಕೊನೆಯ ಪ್ರವಾದಿಯಾದ ಸ್ನಾನಿಕ ಯೋಹಾನರ ಜೀವನದ ಗುರಿಯಾಗಿತ್ತು. ಆದ್ದರಿಂದ ಪ್ರಭು ಯೇಸುವನ್ನು ನೋಡಿದ ಸ್ನಾನಿಕ ಯೋಹಾನರು, ನಾನು ಬೆಳಕಲ್ಲ, ನಾನು ಈ ಮೆಸ್ಸಿಯ ಅಲ್ಲ, ಆದರೆ ನಾನು ಬೆಂಗಾಡಿನಲ್ಲಿ ಕೂಗುವ ಸ್ವರ, ಪ್ರಭುವಿನ ಮಾರ್ಗವನ್ನು ಸಿದ್ಧ ಮಾಡಿರಿ ಎಂದು ಕೂಗುವ ಸ್ವರ ಎನ್ನುವ ಒಂದು ತನ್ನ ದೀನತೆಯ ವ್ಯಕ್ತಿತ್ವವನ್ನು ಸಂತ ಸ್ನಾನಿಕ ಯೋಹಾನರು ವ್ಯಕ್ತಪಡಿಸುತ್ತಾರೆ. ಆತ್ಮೀಯ ಸಹೋದರ ಸಹೋದರಿ, ನಮ್ಮ ಬದುಕಿನಲ್ಲಿಯೂ ಸಹ ನಾವು ನಮ್ಮ ಜೀವನದಲ್ಲಿ ಗಳಿಸುವಂಥ ಎಲ್ಲ ಯಶಸ್ವಿಗಳಿಗೂ ನಾವು ನಮ್ಮದೇ ಒಂದು ಅಹಂಕಾರದಿಂದ ನಾವು ನೆನೆಸಿಕೊಳ್ಳುತ್ತೇವೆ. ನಾನು ಮಾಡಿದ ಕಷ್ಟದಿಂದ ನಾನು ಇದನ್ನು ಸಾಧಿಸಿದೆ ಎನ್ನುವ ಒಂದು ಅಹಂಕಾರ ನಮ್ಮಲ್ಲಿ ಬಂದರೆ ನಾವು ದೇವರನ್ನು ಇತರರನ್ನು ಮರೆತು ಬಿಡುತ್ತೇವೆ. ಆದ್ದರಿಂದ ದೇವರ ಕೃಪೆಯಿಂದಲೇ ನನಗೆ ಇದು ಮಾಡಲು ಸಾಧ್ಯವಾಯಿತು, ಈ ಯಶಸ್ಸು ದೇವರಿಗೆ ಸೇರಿದ್ದು ಎನ್ನುವಂತಹ ನಮ್ಮನ್ನೇ ದೇವರಿಗೆ ಸಮರ್ಪಿಸಿ ಬಾಳುವಂಥ ಕೃಪೆಯಿಂದ ಬಾಳುವ ಮನುಷ್ಯರು ನಾವಾಗಬೇಕು. ಆದ್ದರಿಂದ ಸದಾ ನಾವು ದೇವರ ಪ್ರಜ್ಞೆಯಲ್ಲಿ, ಅವರ ಕೃಪೆಯಲ್ಲಿ ಅವರನ್ನು ನಮ್ಮ ಬದುಕಿನಲ್ಲಿ ಇರಿಸಿ ದೀನದಿಂದ ಬದುಕುವ ಮನುಷ್ಯರಾಗಿ ಬಾಳುವ ಕೃಪೆಗಾಗಿ ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಈಶಯೇಸು ಬಾ, ಜೀವ ಜನಕನೇ ಬಾ, ಪ್ರೇಮ ಸ್ಥಾಪಿಸಬಾ. ಈಶಯೇಸು ಬಾ, ಹೀನ ಮನದೊಳಗೆ ದೀನತೆ ಕಲಿಸಲು ಬಾ. ಬುದ್ಧಿಶೂನ್ಯನು ನಾ, ತಿದ್ದಿ ರೂಪಿಸನ, ನಾ ದಾಸನು ನೀ ಅರಸನು, ಮರೆಯದೆ ಸಲಹಲು ಬಾ. ಈಶಯೇಸು ಬಾ, ಜೀವ ಜನಕನೇ ಬಾ, ಪ್ರೇಮ ಸ್ಥಾಪಿಸಬಾ. ಈಶಯೇಸು ಬಾ. ಹೌದು ಪ್ರಭುವೇ, ನಮ್ಮ ಜೀವನಕ್ಕೆ ಮಾರ್ಗವು, ಸತ್ಯವು, ಜೀವವೂ ಆಗಿರುವ ಪ್ರಭುವೇ, ನೀವು ನಮ್ಮ ಬದುಕಿಗೆ ಬನ್ನಿರಿ, ನಮ್ಮ ಕುಟುಂಬಕ್ಕೆ ಬನ್ನಿರಿ, ನಮ್ಮ ಕೆಲಸಕ್ಕೆ ಬನ್ನಿರಿ. ನಿಮ್ಮ ಒಂದು ಅನುಭವದಿಂದ ನಾವು ನಮ್ಮ ಜೀವನದ ಗುರಿಯನ್ನು ಈ ಲೋಕದಲ್ಲಿ ಉಪ್ಪಾಗಿಯೂ ಬೆಳಕಾಗಿಯೂ ನಿಮಗೆ ಸಾಕ್ಷಿಗಳಾಗಿಯೂ ನೈಜ ಕ್ರಿಸ್ತೀಯ ಜೀವನವನ್ನು ಬದುಕಲು ಬೇಕಾದ ಶಕ್ತಿಯನ್ನು ನಮ್ಮ ಒಬ್ಬೊಬ್ಬರ ಮನಸ್ಸುಗಳಲ್ಲೂ ಆತ್ಮದಲ್ಲೂ ಸುರಿಸಿ, ನಮ್ಮ ಸ್ವಾತಂತ್ರ್ಯದಲ್ಲೂ ನಮ್ಮ ಚಿಂತನೆಯಲ್ಲೂ ನಮ್ಮ ಯೋಚನೆಯಲ್ಲೂ ಪರಿಶುದ್ಧರಾಗಿ ಬಾಳುತ್ತಾ ನಿಮ್ಮನ್ನೇ ನೆನೆದು ದೀನತೆಯಿಂದ ಬದುಕುವ ಮನುಷ್ಯರಾಗುವಂತೆ ನಮ್ಮನ್ನು ಆಶೀರ್ವಾದಿಸಬೇಕೆಂದು ನಮ್ಮನ್ನು ಪ್ರಾರ್ಥಿಸ್ತೇವೆ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಮ್ಮನ್ನು ಆಶೀರ್ವದಿಸಲಿ. ಆಮೇನ್.